ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಸಿದ್ದಾಪುರ ಏತ ನೀರಾವರಿ ಯೋಜನೆಯ ಕಾಮಗಾರಿ ತಾತ್ಕಾಲಿಕವಾಗಿ ಸ್ಥಗಿತಗೊಂಡಿದೆ. ಜಾಕ್ವೆಲ್ ನಿರ್ಮಾಣ ಸ್ಥಳ ಬದಲಾವಣೆ ಸಂಬಂಧ ಅಧ್ಯಯನ ನಡೆಸುವ ಹಿನ್ನೆಲೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಆದರೆ ಇದು ರೈತ ವಿರೋಧಿ ಕ್ರಮ ಅಂತ ಆರೋಪ ಮಾಡಲಾಗ್ತಾ ಇದೆ. ಇದು ಹತ್ತೂರಿನ ಜನರ ದಶಕದ ಕನಸಿಗೆ ಮಾಜಿ ಶಾಸಕರೊಬ್ಬರು ಕೊಳ್ಳಿ ಇಟ್ಟಿದ್ದಾರೆ ಅಂತ ಆರೋಪಿಸಲಾಗಿದೆ. ಸಿದ್ದಾಪುರ ಏತ ನೀರಾವರಿ ಸ್ಥಗಿತಕ್ಕೆ ರೈತರಿಂದ ವಿರೋಧ. ಹಣದಾಸೆಗೆ ರೈತರಿಗೆ ಅನ್ಯಾಯ ಮಾಡಿದ್ರ ಮಾಜಿ ಶಾಸಕ. 154 ಕೋಟಿಯ ಯೋಜನೆ ಸ್ಥಗಿತ ಯಾರ ಹಿತಾಸಕ್ತಿಗಾಗಿ? ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಸಿದ್ದಾಪುರ ಏತ ನೀರಾವರಿ ಯೋಜನೆಯ ಕಾಮಗಾರಿಯನ್ನ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸುವಂತೆ ಕರ್ನಾಟಕ ನೀರಾವರಿ ನಿಗಮವು ಗುತ್ತಿಗೆದಾರರಿಗೆ ಸೂಚನೆ ನೀಡಿದೆ. ಜಾಕ್ವೆಲ್ ನಿರ್ಮಾಣ ಸ್ಥಳ ಬದಲಾವಣೆ ಎಂದು ಕಾರಣ ಹೇಳಿ ಕಾಮಗಾರಿಯನ್ನ ಸ್ಥಗಿತಗೊಳಿಸಲಾಗಿದೆ. ಈ ಮೂಲಕ 5-6 ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಜನರ ದಶಕದ ಕನಸಿಗೆ ತಣ್ಣೀರೆರಚಿದಂತಾಗಿದೆ. ಸಿದ್ದಾಪುರ ಏತ ನೀರಾವರಿ ಯೋಜನೆ ಕುರಿತು ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಚರ್ಚೆ ಹಾಗೂ ಸಂಘರ್ಷ ನಡೆಯುತ್ತಿವೆ. ಈ ನಡುವೆ ಈ ಏತ ನೀರಾವರಿ ಯೋಜನೆಗೆ ಮಾಜಿ ಶಾಸಕ ಗೋಪಾಲ್ ಪೂಜಾರಿ ಕೊಳ್ಳಿ ಇಟ್ಟಿದ್ದಾರೆ. ಮಾಜಿ ಶಾಸಕರು ಮತ್ತು ಉಡುಪಿ ಉಸ್ತುವಾರಿ ಸಚಿವರ ಪತ್ರ ನೀಡಿದರ ಪರಿಣಾಮ 50% ಪೂರ್ಣಗೊಂಡ ಕಾಮಗಾರಿ ಸ್ಥಗಿತಗೊಂಡಿದೆ. ಮಾಜಿ ಶಾಸಕರು ಜಾಕ್ವೆಲ್ ಇನ್ಟೆಕ್ ಪ್ಲಸ್ ಬದಲಾವಣೆಗೆ ಪತ್ರ ಬರೆದಿದ್ದ ಪರಿಣಾಮವಾಗಿ ಕಾಮಗಾರಿ ಸ್ಥಗಿತಗೊಂಡಿದೆ. ಜಾಕ್ವೆಲ್ ಅನ್ನು ನದಿ ಪಾತ್ರದ ಸುಮಾರು 600 ಮೀಟರ್ ಕೆಳಭಾಗದಲ್ಲಿ ನಿರ್ಮಿಸುವಂತೆ ಸೂಚಿಸಿ ಪತ್ರವನ್ನ ಬರೆಯಲಾಗಿದೆ. ಈ ಹಿನ್ನೆಲೆಯಲ್ಲಿ ಚೀಫ್ ಇಂಜಿನಿಯರ್ ಮತ್ತು ತಾಂತ್ರಿಕ ತಜ್ಞರ ತಂಡದಿಂದ ವರದಿ ನೀಡಲು ಸೂಚನೆ ನೀಡಲಾಗಿದೆ. ಸಿದ್ದಾಪುರ ಏತ ನೀರಾವರಿ ಯೋಜನೆಯ ಕಾಮಗಾರಿ ಸ್ಥಗಿತವನ್ನ ರೈತ ವಿರೋಧಿ ಕ್ರಮವೆಂದು ಉಡುಪಿ ಜಿಲ್ಲಾ ರೈತ ಸಂಘ ಕಿಡಿಕಾರಿದ್ದಾರೆ. ಸಿದ್ದಾಪುರ ಏತ ನೀರಾವರಿಗೆ ಬೇಕಾಗುವುದು ಕೇವಲ 66 ಕ್ಯೂಸೆಕ್ಸ್ ನೀರು ಮಾತ್ರ. ಆದ್ದರಿಂದ ಈ ಯೋಜನೆಗೆ ಯಾವುದೇ ನೀರಿನ ಕೊರತೆ ಆಗುವುದಿಲ್ಲ. ಗೋಪಾಲ್ ಪೂಜಾರಿ ಅವರೇ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರೇ, ನೀವು ರೈತರ ಬಗ್ಗೆ ಕಾಳಜಿ ಇಟ್ಟು ಕೆಲಸ ಮಾಡುವಂಥ ಕೆಲಸವನ್ನು ಮಾಡಿ. ಈ ರಾಜ್ಯದ ಮುಖ್ಯಮಂತ್ರಿಗಳು ಮಾತೆತ್ತಿದ್ರೆ ನಾವು ರೈತರ ಪರ, ನಮ್ಮದು ರೈತರ ಸರ್ಕಾರ ಅಂತ ಹೇಳ್ತೀರಿ. ನೀವು ಈ ಭಾಗದ ರೈತರ ಗೋಳನ್ನು ಕೇಳುವಂಥ ವ್ಯವಸ್ಥೆ ಆಗಬೇಕು ಮತ್ತು ಯಾವುದೇ ಕಾರಣಕ್ಕೂ ಯೋಜನೆ ನಿಲ್ಲಬಾರ್ದು. ಒಂದು ವೇಳೆ ನಿಂತರೆ ನಾವು ಈ ಭಾಗದ ರೈತರು ಏನನ್ನುವುದನ್ನು ಸರ್ಕಾರದ ಗಮನ ಹರಿಸುವ ಕೆಲಸವನ್ನು ಖಂಡಿತ ಮಾಡಿ ತೀರಲಿಕ್ಕೆ ತಯಾರಿದ್ದೇವೆ. ಈ ಹಿನ್ನೆಲೆ ಸಿದ್ದಾಪುರ ಏತ ನೀರಾವರಿ ವ್ಯಾಪ್ತಿಯ ರೈತರು ಉಡುಪಿ ಜಿಲ್ಲಾ ರೈತ ಸಂಘ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಆಶ್ರಯದಲ್ಲಿ ಇದೇ 21ರಂದು ಬೃಹತ್ ಜನಾಗ್ರಹ ಸಭೆ ನಡೆಸಲಿದ್ದಾರೆ. ಏನಿದು ಸಿದ್ದಾಪುರ ಏತ ನೀರಾವರಿ? ವರಾಹಿ ನದಿ ನೀರು ಬಳಕೆಗೆ ಏತ ನೀರಾವರಿ. ಉಡುಪಿಯ ಕುಂದಾಪುರ ತಾಲೂಕಿನ ಸಿದ್ದಾಪುರದ ಯೋಜನೆ. ಗುಲ್ವಾಡಿ ಗ್ರಾಮಕ್ಕೆ ನೀರು ಪೂರೈಸುವ 154 ಕೋಟಿಯ ಯೋಜನೆ. 4 ದಶಕಗಳಿಂದ ವರಾಹಿ ಯೋಜನೆಯಿಂದ ವಂಚಿತವಾಗಿದ್ದ ಹಳ್ಳಿಗಳು. ವರಾಹಿ ನದಿಯಲ್ಲಿ 66.35 ಕ್ಯೂಸೆಕ್ ನೀರೆತ್ತುವ ಯೋಜನೆ. ಸಿದ್ದಾಪುರದ ಹಳ್ಳಿಗಳಿಗೆ 120 ಹೆಕ್ಟರ್ಗೆ ನೀರು ಒದಗಿಸುವ ಯೋಜನೆ. ಇನ್ನು ಸಿದ್ದಾಪುರ ಏತ ನೀರಾವರಿ ಯೋಜನೆಯ ಸುಮಾರು 50% ಕೆಲಸ ಪೂರ್ಣಗೊಂಡಿದ್ದರೂ ಸರ್ಕಾರ ಯೋಜನೆಯನ್ನ ಸ್ಥಗಿತ ಮಾಡುವಂತೆ ಆದೇಶ ಹೊರಡಿಸಿದೆ. ಶಾಮಲಿ ಹೈಡಲ್ ಪವರ್ ಪ್ರಾಜೆಕ್ಟ್ಗಾಗಿ ಅನುಕೂಲಕ್ಕಾಗಿ ಪೂಜಾರಿ ಪತ್ರ ಬರೆಯಲಾಗಿದೆ ಎಂದು ಕಿಡಿಕಾರಿದ್ರು. ಇನ್ನು ಶಾಮಿಲಿ ಕಂಪನಿಗೋಸ್ಕರ ಸಿದ್ದಾಪುರ ಏತ ನೀರಾವರಿ ನಿಲ್ಲಿಸೋಕೆ ಷಡ್ಯಂತ್ರ ನಡೀತಾ ಇದೆ ಎಂದು ಆರೋಪಿಸಿದ್ರು. ಅಂತ ನೀಚ ಕೆಲಸಕ್ಕೆ ಇಳಿಯುವಂತ ನಿಮ್ಮ ನೀಚ ಬುದ್ಧಿ ಏನು? ಮಾಜಿ ಶಾಸಕರು ಏನು ಉಸ್ತುವಾರಿ ಸಚಿವರು? ಅನ್ನ ತಿನ್ನೋಲ್ಲ ನೀವು? ಅನ್ನ ತಿನ್ನುವ ಮನೆಗೆ ದ್ರೋಹ ಬಗೆತೀರೇನ? ನಿಮ್ಗೆ ಯಾವ ಭಾಷೆಯಲ್ಲಿ ಹೇಳಬೇಕು? ಶಿವಲಿಂಗಕ್ಕಾಗಲಿ, ಜಲಚರಕ್ಕಾಗಲಿ, ದೇವಸ್ಥಾನಕ್ಕಾಗಲಿ ಮತ್ತು ಸಂಬಂಧಪಟ್ಟ ಹೊಳೆ ಭಾಗದ ರೈತರಿಗಾಗಲಿ ಒಂದು ಈ ರೈತರ ಸ್ಥಳೀಯ ಅಂತ ಮಾಧ್ಯಮದಲ್ಲಿ ಕೊಡಬೇಕಾದ್ರೆ ಅವನು ಸ್ಥಳೀಯನಾಗಿರ್ಬೇಕು. ಅವನೆಲ್ಲೋ ಬಸ್ಸರಲ್ಲಿ ಕೂತ್ಕೊಂಡು ಇಲ್ಲಿ ಬಂದು ವರ್ಕಿಂಗ್ ಕೆಲಸ ಬರುವಾಗ ಅವನು ಹೆಂಗೆ ಸ್ಥಳೀಯ ಆಗ್ತಾನೆ? ಅವನಿಗೆ ನೀರು ವ್ಯವಸ್ಥೆ ಏನು ಗೊತ್ತಿದೆ? ಒಟ್ಟಾರೆ ಸಿದ್ದಾಪುರ ಏತ ನೀರಾವರಿ ಕಾಮಗಾರಿ ತಾತ್ಕಾಲಿಕ ಸ್ಥಗಿತದಿಂದ ರೈತ ವಲಯದಲ್ಲಿ ಗಂಭೀರ ಆತಂಕ ಮತ್ತು ಅಸಮಾಧಾನ ಉಂಟಾಗಿದೆ. ಯೋಜನೆ ವಿಳಂಬವಾಗಿರುವುದರಿಂದ ಕೃಷಿ ಚಟುವಟಿಕೆಗಳಿಗೆ ಧಕ್ಕೆಯಾಗುವ ಸಾಧ್ಯತೆ ಇದೆ. ನ್ಯೂಸ್ ಡೆಸ್ಕ್ ಗ್ಯಾರಂಟಿ ನ್ಯೂಸ್ ಬೆಂಗಳೂರು.